ಪಾಕ್ ಕ್ಷಿಪಣಿ ದಾಳಿಯನ್ನ ತಡೆದಿರ್ತಕ್ಕಂಥ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಸ್ವದೇಶಿ ನಿರ್ಮಿತ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಭಾರತವೇ ಡೆವಲಪ್ ಮಾಡಿಕೊಂಡಿರುವಂತಹ ಇಂಡಿಜಿನಸ್ ಸಿಸ್ಟಮ್ ನಿಖರ ಗುರಿಯೊಂದಿಗೆ ಪಾಕ್ ಕ್ಷಿಪಣಿಗಳನ್ನ ಇದು ಧ್ವಂಸ ಮಾಡ್ತಾ ಇದೆ. ಆಕಾಶ್ ನಾವೀಗಾಗಲೇ ಹೇಳಿದಾಗ ಬ್ಯಾಲಿಸ್ಟಿಕ್ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ದಿದೆ ಮಲ್ಟಿಲೇಯರ್ಡ್, ಅದನ್ನ ಆಕಾಶ್ ಕೂಡ ಒಂದು. ಅದರಲ್ಲಿ ನಿಖರ ಗುರಿಯೊಂದಿಗೆ ಪಾಕ್ ಕ್ಷಿಪಣಿಗಳನ್ನ ಆಕಾಶ್ ನೀಟಾಗಿ ಧ್ವಂಸ ಮಾಡ್ತಾ ಇದೆ. ನಾವು ಚೈನಾ ಡಿಪೆಂಡ್ ಆಗಲಿಲ್ಲ, ರಷ್ಯಾ ಕೊಟ್ಟಿರ್ತಕ್ಕಂಥದ್ದು, ಆದ್ರೂ ಕೂಡ ಅದು ಚೆನ್ನಾಗಿದೆ. ಅದೇ ರೀತಿ ನಮ್ಮ ಸ್ವದೇಶಿ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಚೆನ್ನಾಗಿದೆ. ಡಿಆರ್ಡಿಒದಿಂದ ನಿರ್ಮಾಣವಾದಂತಹ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಆಕಾಶ್ ಸ್ವದೇಶಿ ನಿರ್ಮಿತ ಡಿಆರ್ಡಿಒದಿಂದ ನಿರ್ಮಾಣವಾದಂತಹ ಮೀಡಿಯಂ ರೇಂಜ್ ಮೊಬೈಲ್ ಸರ್ಫೇಸ್ ಟು ಏರ್ ಮಿಸೈಲ್, ಇದನ್ನ ಸೇನಾ ಭಾಷೆಯಲ್ಲಿ SAM ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಹೇಳಿ ಅದನ್ನು ಕರೆಯಲಾಗುತ್ತೆ. ನಿನ್ನೆಯ ಪಾಕಿಸ್ತಾನದ ದಾಳಿಯನ್ನ ಅತ್ಯಂತ ನಿಖರವಾಗಿ ಪ್ರಖರವಾಗಿ ತಡೆದ ಭಾರತ ಸ್ವದೇಶಿ ನಿರ್ಮಿತ ಹೆಮ್ಮೆಯ ಕ್ಷಿಪಣಿ ಆಕಾಶ್. ಜೈಸಲ್ಮೇರ್ ಗಡಿಯಿಂದ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಅಲ್ಲಿ ಆಲ್ರೆಡಿ ಮಿಲಿಟರಿ ಇದೆ, ಅಲ್ಲಿನ ಸ್ಥಳೀಯ ಪೊಲೀಸರಿದ್ದಾರೆ, ಸ್ಥಳೀಯರಿದ್ದಾರೆ, ಇತರೆ ಹಿರಿಯ ಅಧಿಕಾರಿಗಳಿದ್ದಾರೆ. ಅವಶೇಷಗಳನ್ನ ಹೆಕ್ಕಿ ಅದು ಯಾವುದು ಯಾವ ಪರ್ಟಿಕ್ಯುಲರ್ ಶಸ್ತ್ರಾಸ್ತ್ರ ಅದು ಅನ್ನೋದನ್ನ ಗುರುತು ಹಚ್ಚುವಂತಹ ಒಂದು ಕಾರ್ಯ, ಇವೆಲ್ಲವೂ ಕೂಡ ಪಾಕಿಸ್ತಾನ ಏನೇನು ಮಾಡಿದೆ ಅನ್ನೋದಕ್ಕೆ ಪ್ರೂಫ್. ಹೇಗೆ ಜೈಸಲ್ಮೇರ್ ಗಡಿ ಭಾಗದಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸುತ್ತಿದ್ದೀರಿ. ಪಾಕಿಸ್ತಾನದಿಂದ ಬಂದಂತಹ ಕೆಲ ಶಸ್ತ್ರಾಸ್ತ್ರಗಳು ಪೀಸ್ ಪೀಸ್ ಆಗಿ ಬಿದ್ದಿದೆ. ರೈಟ್, ನಮ್ಮ ಜೊತೆ ಈ ಬಗ್ಗೆ ಇನ್ನಷ್ಟು ಮಾತನಾಡೋದಕ್ಕೆ, ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿದ್ದಾರೆ. ನಮಸ್ಕಾರ ಗಣೇಶ್ ಕಾರ್ಣಿಕ್ ಅವರೇ. ಭಾರತ ಈ ಜನರೇಷನ್ ಜೈ ಹಿಂದ್ ಸರ್. ಜೈ ಹಿಂದ್ ಸರ್, ಜೈ ಹಿಂದ್. ಓಕೆ, ಒಂಥರ ನೋಡ್ಬೇಕಂದ್ರೆ ಬಹಳ ಖುಷಿ ಆಗ್ತಿದೆ. ಇದನ್ನ ವಿಟ್ನೆಸ್ ಮಾಡಕ್ಕೆ ನಾವೆಲ್ಲರೂ ಇದೀವಿ. ಮತ್ತೆ ಈ ಸಂದರ್ಭದಲ್ಲಿ ಇದಾಗ್ತಿದೆ. ನಾವೆಲ್ಲರೂ ಇರುವಂತಹ ಭಾರತ ಅತ್ಯಂತ ಸಶಕ್ತವಾಗಿರುವಂತಹ ಸಂದರ್ಭದಲ್ಲಿ ಇದು ಒಂದು ಶತಮಾನದ ಕನಸು ಅಂತಾನೆ ಹೇಳ್ಬೇಕು. ಒಂದು ಅರ್ಧ ಮುಕ್ಕಾಲು ಶತಮಾನದ ಕನಸು ಅದೀಗ ನನ್ಸಾಗ್ತಾ ಇದೆ. ಎಲ್ಲವನ್ನು ಸೆಟ್ರೇಟ್ ಮಾಡುವಂತ ಸಮಯ ಅಂತ. ಎಸ್ಪೆಷಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಸಿಚುವೇಶನ್ ಆ ತರದ ಸುದ್ದಿಗಳು ಬರ್ತಾ ಇತ್ತು, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಇದೆಲ್ಲವನ್ನು ನೀವ್ ಹೇಗ್ ನೋಡ್ತೀರಿ? ಭಾರತದ ಸ್ಟ್ರೆಂತ್ ನ ಹೇಗ್ ನೋಡ್ತೀರಿ? ಪಾಕಿಸ್ತಾನದ ವೀಕ್ನೆಸ್ ನ ಹೇಗ್ ನೋಡ್ತೀರಿ? ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ನನ್ನ ಫಸ್ಟ್ ರಿಯಾಕ್ಷನ್ ಜೈ ಹಿಂದ್. ಆಕ್ಚುಲಿ ಮೊನ್ನೆ ಪಹಲ್ಗಾಂವ್ ಘಟನೆ ನಡೆದ ನಂತರ ನಾನು ಮಾಡಿದ ಮೊದಲನೇ ಕೆಲಸ, ನಾನು ಕೆಲಸ ಕೇಳ್ತಿದ್ಯಲ್ಲಮ್ಮ? ಓಕೆ, ನಾನು ಕೆಲಸ ಮಾಡಿದ ಯೂನಿಟಿಗೆ ಕೂಡಲೇ ಒಂದು ಮೆಸೇಜ್ ಕಳಿಸಿದೆ. ನನ್ನ ರಕ್ತ ಕುದೀತಾ ಇದೆ, ಇದು ಇಲ್ಲಿಗೆ ಮುಗಿಯಲ್ಲ, ಒಂದು ಪ್ರಕ್ಷೋಭೆಯ ವಾತಾವರಣ ನಿರ್ಮಾಣ ಆಗುತ್ತೆ, ಭಾರತ ಸರಿಯಾದ ಉತ್ತರ ಕೊಡಬೇಕಾದ ಅನಿವಾರ್ಯತೆ ಬರುತ್ತೆ. ನನ್ನ ಸೇವೆ ಸದಾ ಸಿದ್ಧ, ಎನಿ ಟೈಮ್ ಎಟ್ ಎನಿ ಪ್ಲೇಸ್ ವಿತ್ ಎನಿ ರೆಸ್ಪಾನ್ಸಿಬಿಲಿಟಿ, ಐ ಆಮ್ ಅವೈಲೇಬಲ್ ಎಟ್ ದಿ ಸರ್ವಿಸ್ ಆಫ್ ದ ನೇಷನ್ ಅಂತ ಒಂದು ಮೆಸೇಜ್ ಕಳಿಸಿದೆ. ಹಾಗೆ ತಾವು ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ನನ್ನ ರಕ್ತ ಕುದೀತಾ ಇದೆ ನಂದು. ಯಾಕೆಂತ ಹೇಳಿದ್ರೆ ತಾವು ಹೇಳಿದ ಹಾಗೇನೆ ಭಾರತ ಸ್ವಾತಂತ್ರ್ಯ ಪಡೆದಾಗಿಯಿಂದ ಇಲ್ಲಿಯವರೆಗೆ ಒಂದು ಬೇಜವಾಬ್ದಾರಿಯ, ಒಂದು ರೋಗ್ ಸ್ಟೇಟ್, ಒಂದು ಫೇಲ್ಡ್ ಸ್ಟೇಟ್ ಆದ ಪಾಕಿಸ್ತಾನ ಕಾಲ್ ಕೆರೆದುಕೊಂಡು ಯುದ್ಧಕ್ಕೆ ಬರುವುದಿಲ್ಲ. ಆದ್ರೆ ಪ್ರಾಕ್ಸಿ ವಾರ್ ಮೂಲಕ ಭಾರತ ದೇಶವನ್ನ ಅವರ ಜನರಲ್ ಹೇಳಿದ ಹಾಗೇನೆ ಮುಟ್ಟುವಂತ ಕಾಣ್ತದೆ. ವಿ ವಿಲ್ ಬ್ಲೀಡ್ ಇಂಡಿಯಾ ವಿತ್ 1000 ಕಟ್ಸ್ ಅಂತ ಹೇಳೋ ಮಾತು ಹೇಳಿದ್ರು. ಇವತ್ತು ಅದಕ್ಕೊಂದು ಸರಿಯಾದ ಉತ್ತರ ಕೊಡುವಂತ ವಾತಾವರಣದಲ್ಲಿ ನಾವಿದ್ದೇವೆ. ನಿಮ್ಮ ಖುಷಿ ಏನಿದೆ ಅದರಲ್ಲಿ ನಮ್ಮ ಅಂತರಂಗದಲ್ಲಿ ಅಡಗಿರುವಂತ ಭಾರತೀಯ ಹೇಳುವ ಹೆಮ್ಮೆಯ ಭಾವನೆ ಮತ್ತು ರಾಷ್ಟ್ರಾಭಿಮಾನ ಎರಡೂ ಅಡಗಿದೆ. ಅದಕ್ಕಾಗಿ ನಿಮಗೆ ವಿಶೇಷ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
ಈ ದೇಶದ ಜನರು ಈ ರೀತಿಯ ಭಾವನೆ ವ್ಯಕ್ತಪಡಿಸಿದ್ರೆ ಒಬ್ಬ ಸೈನಿಕನಿಗೆ ಇನ್ನಷ್ಟು ಹೆಚ್ಚು ಉತ್ಸಾಹ ಬರುತ್ತೆ, ಇನ್ನಷ್ಟು ಹೆಚ್ಚು ರೋಷದಿಂದ ಶತ್ರುಗಳ ನಾಶ ಮಾಡುವಂತ ಕೆಲಸವನ್ನು ಅವ್ನು ಮಾಡ್ತಾನೆ. ಅದಕ್ಕಾಗಿ ವಿಶೇಷ ಅಭಿನಂದನೆಗಳು. ಎರಡನೇ ಸಂಗತಿ ನನಗೆ ನೆನಪಾಗುವಂಥದ್ದು, ಮಾನ್ಯ ಮೋದಿಯವರು ಪ್ರಧಾನಮಂತ್ರಿಯಾಗಿ ಮೊದಲನೇ ಬಾರಿ ಅಧಿಕಾರ ಸ್ವೀಕಾರ ಮಾಡಿದಾಗ ಒಂದೆರಡು ಅಂಶಗಳನ್ನ ಅವರು ಉಲ್ಲೇಖ ಮಾಡಿದ್ರು. ಅದರಲ್ಲಿ ಬಹಳ ಪ್ರಮುಖವಾದದ್ದು ಭಾರತೀಯ ಸಾರ್ವಭೌಮತೆಯ ರಕ್ಷಣೆಗಾಗಿ ನಾವು ಸೇನೆಯನ್ನು ಸರ್ವಸನ್ನದ್ಧಗೊಳಿಸ್ತೇವೆ ಮತ್ತು ಸ್ವಾವಲಂಬಿಯಾಗಿ ಮಾಡ್ತೇವೆ ಅಂತ ಹೇಳಿ. ಇವತ್ತು 12 ವರ್ಷಗಳ ಮಾನ್ಯ ಮೋದಿಯವರ ಸೇನೆಯನ್ನು ಸರ್ವಸನ್ನದ್ಧಗೊಳಿಸುವ ಮತ್ತು ಸ್ವಾವಲಂಬಿ ಮಾಡುವಂತ ಪ್ರಯತ್ನ ಏನಿದೆ, ಆ ಪ್ರಯತ್ನ ಫಲ ಕೊಡ್ತಾ ಇದೆ. ಅಕಸ್ಮಾತ್ S-400 ಇರ್ಲಿಲ್ಲ ನಮ್ಮ ಹತ್ರ, ಯಾರೋ ಮಾತಾಡ್ತಾ ಇದ್ರು S-400 ಅಗತ್ಯ ಇಲ್ಲ ನಮ್ಗೆ, ಯಾಕೆ ನಮ್ಗೆ ಏನೇನೋ ಕಟ್ಕೊಡ್ಬೇಕು ಅಂತ. ರಫಾಯಿಲ್ ಇರ್ಲಿಲ್ಲ, ರಫಾಯಿಲ್ ಯುದ್ಧ ವಿಮಾನದಲ್ಲಿ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿದ್ರು. ಅಥವಾ ಯಾವಾಗ ಭಾರತ ಆತ್ಮನಿರ್ಭರತೆ ಬಗ್ಗೆ ಮಾತಾಡ್ತಿರ್ತಾನೆ ಅಪಹಾಸ್ಯ ಮಾಡಿದ್ರು. ಇವತ್ತು ನಾವೆಲ್ಲ ಒಂದು ಕ್ಷಣ ಕೂತ್ಕೊಂಡು ಆಲೋಚನೆ ಮಾಡುವ, ಭಾರತೀಯ ಸಾರ್ವಭೌಮತೆಯನ್ನು ರಕ್ಷಣೆ ಮಾಡುವುದಕ್ಕಾಗಿ ನಾವು ಎಲ್ಲ ಕ್ರಮಗಳನ್ನ ಕೈಗೊಳ್ತೇವೆ ಹೇಳುವ ಒಂದು ನಿರ್ಣಯ ಮೊನ್ನೆಯಿಂದ ಇಲ್ಲಿಯವರೆಗೆ ಗಡಿಯಾಚೆಗಿನ ಅವರ ಎಲ್ಲಾ ಪ್ರಯತ್ನಗಳನ್ನ ಅತ್ಯಂತ ಯಶಸ್ವಿಯಾಗಿ ವಿಫಲಗೊಳಿಸಿದಂತ ಭಾರತೀಯ ಸೇನಾ ಶಕ್ತಿಯ ಹಿಂದೆ ರಾಜಕೀಯ ನೇತೃತ್ವದ ಇಚ್ಛಾಶಕ್ತಿ ಇದೆ. ಅದನ್ನ ನಾವು ಗುರುತಿಸಲೇಬೇಕು, ಅಭಿನಂದಿಸಲೇಬೇಕು. ಎರಡನೆಯ ಸಂಗತಿ, ಒಂದು ಜವಾಬ್ದಾರಿಯುತ ರಾಷ್ಟ್ರ ಭಾರತ ದೇಶ, ರೆಸ್ಪಾನ್ಸಿಬಲ್ ಸ್ಟೇಟ್ ಮತ್ತು ಒಂದು ಫೇಲ್ಡ್ ಸ್ಟೇಟ್, ಎಲ್ಲ ಅಂಗಗಳಲ್ಲೂ ಕೂಡ ವಿಫಲವಾಗಿರುವಂತ ಪಾಕಿಸ್ತಾನ, ಮತ್ತು ಒಂದು ನಾನ್ ಪೊಲಿಟಿಕಲ್ ಮಿಲಿಟರಿ ಅಥವಾ ರಾಜಕೀಯವಾಗಿ ಯಾವುದೇ ಆಸಕ್ತಿ ಇಲ್ಲದೆ ಇರುವಂತಹ ಭಾರತೀಯ ಸೇನೆ, ಮತ್ತು ರಾಜಕೀಯ ಇಚ್ಛಾಶಕ್ತಿ ಹೊಂದಿರುವಂತ, ರಾಜಕೀಯವಾಗಿ ಪಾಕಿಸ್ತಾನದಲ್ಲಿ ಕಳೆದ 75-78 ವರ್ಷಗಳ ನಿರಂತರವಾಗಿ ತೊಂದರೆಗಳನ್ನು ಮಾಡ್ತಿರುವಂತ ಒಂದು ಟೆರರಿಸ್ಟ್ ಫೋರ್ಸ್. ನಾನು ಅದನ್ನ ಒಂದು ಜವಾಬ್ದಾರಿಯುತ ಸೇನೆ ಅಂತ ಕರೆಯುವುದಿಲ್ಲ. ಪಾಕಿಸ್ತಾನದ ಸೇನೆ ಒಂದು ಟೆರರಿಸ್ಟ್ ಔಟ್ಫಿಟ್. ಅದು ಆ ಸೇನೆಗೆ ಇರುವಂತಹ ವ್ಯತ್ಯಾಸ ಈ ಒಂದು ಕಳೆದ 3-4 ದಿವಸಗಳ ಅವಧಿಯಲ್ಲಿ ಇಡೀ ಪ್ರಪಂಚ ನೋಡಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಮಾಜಿ ಸೈನಿಕನಾಗಿ ಮಾನ್ಯ ಪ್ರಧಾನಮಂತ್ರಿಗಳನ್ನ, ಮಾನ್ಯ ರಕ್ಷಣಾ ಮಂತ್ರಿಗಳನ್ನ, ದೇಶದ ರಾಜಕೀಯ ನಾಯಕತ್ವವನ್ನ, ದೇಶದೊಂದಿಗೆ ಒಟ್ಟಾಗಿ ನಿಂತಿರುವಂತಹ ಕೆಲವು ವಿರೋಧ ಪಕ್ಷಗಳನ್ನ, ಮತ್ತು ತಮ್ಮದೆಲ್ಲವನ್ನ ದೇಶಕ್ಕಾಗಿ ಸಮರ್ಪಣೆ ಮಾಡುವ ಅತ್ಯಂತ ಶ್ರೇಷ್ಠ ಬಲಿದಾನಕ್ಕೆ ಸಿದ್ಧರಾಗಿರುವಂತಹ ಭಾರತೀಯ ಸೇನೆಯ ನಾಯಕತ್ವ ಮತ್ತು ಭಾರತೀಯ ಸೈನಿಕರನ್ನ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಅಭಿನಂದಿಸ್ತೇನೆ. ಅದಕ್ಕಾಗಿ ಜೈ ಹಿಂದ್ ಅಂತ ಹೇಳಿದೆ. ಇನ್ನು ತಾವು ಕೇಳಿದ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡಿ. ನನ್ಗೆ ಗೊತ್ತಿಲ್ಲ ನಿಮ್ಮ ಹತ್ರ ಎಷ್ಟು ಸಮಯ ಇದೆ ಅಂತ ಹೇಳಿ. ಮಾತಾಡಿ ಕ್ಯಾಪ್ಟನ್. ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳೋಕೆ ನಾವು ನಮ್ಮ ವೀಕ್ಷಕರು ಕೂಡ ಕಾತರರಾಗಿದ್ದೀವಿ. ಇದು ಒಂದು ಪೂರ್ಣ ಪ್ರಮಾಣದ ಯುದ್ಧವ ಪ್ರಶ್ನೆ ನಿಮ್ಮಂತ ಕಾಡುತ್ತೆ. ಇನ್ನು ಎಷ್ಟು ದಿನ ನಡೆಯುತ್ತೆ, ಇದರ ಮುಂದಿನ ಆಯಾಮಗಳು ಏನಿರ್ಬಹುದು, ಈ ಅನೇಕ ಸಂಗತಿಗಳಂತ ಪ್ರಶ್ನೆ ಮಾಡ್ತಾ ಇದ್ದೀರಿ. ನಾನು ಇವತ್ತು ಬೆಳಿಗ್ಗೆ ಬೇರೆ ಚಾನಲ್ ಮಾತಾಡುವಾಗ ಈ ಮಾತು ಹೇಳಿದೆ. ಯುದ್ಧ ಹೇಳುವಂಥದ್ದು ಒಂದು ರಾಜಕೀಯ ನಿರ್ಣಯ. ಅದು ಈ ರೀತಿಯ ಪಾಕಿಸ್ತಾನ ಮಾಡುವಂತ ಪ್ರಾಕ್ಸಿ ವಾರ್ ಇರ್ಬೋದು, ಅಥವಾ ಒಂದು ಜವಾಬ್ದಾರಿಯುತ ರಾಷ್ಟ್ರವಾಗಿ ಭಾರತ ನಡೆಸುವಂತ ಒಂದು ಜವಾಬ್ದಾರಿಯ ಯುದ್ಧ ಇರಬಹುದು. ಇನ್ನು ಎರಡನೆಯ ಸಂಗತಿ, ಯುದ್ಧಗಳನ್ನ ಕೇವಲ ಸೇನೆಗಳ ಮೂಲಕ ಮಾತ್ರ ಮಾಡುವುದಿಲ್ಲ. ಯುದ್ಧ ಮಾಡಲಿಕ್ಕೆ ಒಂದು ಮಾನಸಿಕತೆ ತಯಾರಾಗಬೇಕು, ದೇಶವಾಸಿಗಳ ಬೆಂಬಲ ಬೇಕು. ಅದು ಮೊದಲನೆಯ ಹಂತ. ಅದನ್ನ ಭಾರತೀಯ ನಾಯಕತ್ವ ಚೆನ್ನಾಗಿ ಮಾಡಿದೆ ಅಂತ ಅಂದುಕೊಳ್ತೀನಿ. ಇಡೀ ದೇಶದಲ್ಲಿ ಪೆಹಲ್ಗಾಂವ್ ಅಟ್ಯಾಕಿಗೆ ಒಂದು ಉತ್ತರ ಕೊಡಬೇಕು, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತ ಮನೋಭಾವ ನಿರ್ಮಾಣ ಆಗಿದೆ. ಇನ್ನು ಎರಡನೆಯ ಆಯಾಮ ಇರುವಂತದ್ದು ವಿರೋಧಿಗಳ ಶಕ್ತಿಯನ್ನ ಸರಿಯಾಗಿ ಆಲೋಚನೆ ಮಾಡುವಂಥದ್ದು. ಪಾಕಿಸ್ತಾನವನ್ನು ಅವಲೋಕನ ಮಾಡಿದ್ರೆ ಇವತ್ತು ನಾನೊಂದು ವರ್ಡ್ ಯೂಸ್ ಮಾಡಿದೆ, ಫೇಲ್ಡ್ ಸ್ಟೇಟ್ ಅಂತ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಂಪೂರ್ಣವಾಗಿ ವಿಫಲವಾದಂತಹ ದೇಶ ಅದು. ಮತ್ತು ಆ ದೇಶದ ಒಳಗೆ ತುಂಬಾ ಆಂತರಿಕ ತುಮುಲಗಳಿದ್ದಾವೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಸೇನೆಯಲ್ಲಿ ಒಗ್ಗಟ್ಟಿಲ್ಲ. ಇವತ್ತು ಸೇನೆಯ ಮಹಾದಂಡನಾಯಕರಾದ ಜನರಲ್ ಮುನೀರ್ ಅವರನ್ನೇ ಅಲ್ಲಿ ಇವತ್ತು ಕೆಳಗೆಳೆಯುವಂತ ಪ್ರಯತ್ನ ಆಗ್ತಾ ಇದೆ ಹೇಳುವಂತ ಸುದ್ದಿ ಇದೆ. ಅವರು ಗೃಹ ಬಂಧನದಲ್ಲಿದ್ದಾರೆ ಅಂತೇಳಿ. ಇನ್ನು ಎರಡನೆಯ ಆಯಾಮ ಇರುವಂತದ್ದು ಆ ದೇಶದ ಆರ್ಥಿಕ ಪರಿಸ್ಥಿತಿ. ನಾನು ಮಾಧ್ಯಮಗಳ ಮೂಲಕ ತಿಳಿದುಕೊಂಡ ಹಾಗೆ ಕೇವಲ 3-3.5 ದಿನಗಳ ಕಾಲ ಮಾತ್ರ ಯುದ್ಧ ಮಾಡಬಲ್ಲ ಮಿಲಿಟರಿ ಸಾಮರ್ಥ್ಯ ಆ ದೇಶಕ್ಕಿದೆ ಹೇಳಿ. ಅದರ ಜೊತೆಗೆ ದೇಶದ ಆರ್ಥಿಕ ಸಾಮರ್ಥ್ಯ ನಾವೆಲ್ಲ ಗಮನಿಸಿದ್ದೇವೆ.
ಅವರ ಆರ್ಥಿಕ ಪರಿಸ್ಥಿತಿ ಯಾವ ಹಂತದಲ್ಲಿದೆ ಅಂತ ಹೇಳಿ. ಕೇವಲ 1-2-3 ದಿನಗಳ ಕಾಲ ಏನಾದ್ರೂ ಖರೀದಿ ಮಾಡ್ಲಿಕ್ಕೆ ಬೇಕಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದೆ ಅವರದ್ದು, ಅದಕ್ಕಿಂತ ಜಾಸ್ತಿ ಇಲ್ಲ. ಇದರ ಜೊತೆಗೆ ಆ ದೇಶದಲ್ಲಿ ರಾಜಕೀಯವಾಗಿ ಬಲೂಚಿಸ್ತಾನ ಸಮಸ್ಯೆ ಇದೆ. ಬಲೂಚ್ ಲಿಬರೇಷನ್ ಆರ್ಮಿ ಹೇಳುವಂತ ಅವರ ಒಂದು ಸ್ವತಂತ್ರ ಸಂಘಟನೆ ನಿನ್ನೆ ರಾತ್ರಿ ತಾವೊಂದು ಸ್ವತಂತ್ರ ದೇಶ ಹೇಳುವುದನ್ನ ಘೋಷಣೆ ಮಾಡಿದ್ದು ನಾವೆಲ್ಲ ಕೇಳಿದೀವಿ. ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ಜೊತೆಗೆ ಇರುವಂತಹ ರಾಜಕೀಯ ಸಂಬಂಧಗಳು, ಯಾವ ತಾಲಿಬಾನ್ ಅನ್ನ ಇವತ್ತು ಪಾಕಿಸ್ತಾನ ಹುಟ್ಟು ಹಾಕಿದೆ, ಅದೇ ತಾಲಿಬಾನ್ ನಡೆಸ್ತಿರುವಂತ ಅಧಿಕಾರ ಅಫ್ಘಾನಿಸ್ತಾನದಲ್ಲಿ ಇವತ್ತು ಪಾಕಿಸ್ತಾನದ ವಿರುದ್ಧ ಇದೆ, ಅದನ್ನು ಅನುಭವಿಸ್ತಾ ಇದ್ದಾರೆ. ಅದರ ಜೊತೆಗೆ ಯಾವ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದ ಬಗ್ಗೆ ಜೋರಾಗಿ ಮಾತಾಡ್ತಾರೆ, ಅಲ್ಲಿಯ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದವರೇ ನಾವು ಸ್ವತಂತ್ರರಾಗ್ತೇವೆ ಅಂತ ಹೋರಾಟ ನಡೆಸ್ತಾ ಇದ್ದಾರೆ. ಇನ್ನು ಗಿಲ್ಗಿಟ್ ಬಾಲ್ಟಿಸ್ತಾನ್, ಪಖ್ತೂನ್ ಕಾಶ್ಮೀರ್, ಆ ಸಮಸ್ಯೆಗಳು ಭಿನ್ನವಾಗಿದೆ. ಸೇನೆಯ ಒಳಗೆ ಮತ್ತು ರಾಜಕೀಯವಾಗಿ ಪಂಜಾಬಿನ ಡಾಮಿನೆನ್ಸ್ ಅನ್ನ ಒಪ್ಪದೇ ಇರುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈ ಅನೇಕ ಸಂಗತಿಗಳು ಇವತ್ತು ಪಾಕಿಸ್ತಾನ ಒಂದು ಪೂರ್ಣ ಪ್ರಮಾಣದ ಯುದ್ಧ ಮಾಡದೇ ಇರುವಂತಹ ಒಂದು ಪರಿಸ್ಥಿತಿ ಆ ದೇಶದೊಳಗಿದೆ. ಇನ್ನು ಇರುವಂತಹ ಸಂಗತಿಗಳು ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ, ಅಂತಾರಾಷ್ಟ್ರೀಯವಾಗಿ ಭಾರತ ತೆಗೆದುಕೊಂಡಿರುವಂತಹ ಜವಾಬ್ದಾರಿಯುತ ಹೆಜ್ಜೆಗಳನ್ನ ಜಗತ್ತಿನ ಆಲ್ಮೋಸ್ಟ್ 99% ರಾಷ್ಟ್ರಗಳು ಒಪ್ಪಿಕೊಂಡಿದ್ದಾವೆ. ಇರಾನ್,